ದಿನ ಮದ್ದೂರಿನಲ್ಲಿ ಹಿಂದೂಗಳ ಮೇಲೆ ಕಲ್ಲು ತೂರುವಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಆ ದೇಶದ್ರೋಹಿಗಳಿಗೆ ಸಮಾಜಘಾತಕ ಶಕ್ತಿಗಳಿಗೆ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಎಲ್ಲ ತೀರ್ಮಾನಗಳೇನಿದ್ದಾವೆ. ಕ್ಯಾಬಿನೆಟ್ ಅಲ್ಲಿ ಕೇಸಸ್ ಅನ್ನು ವಿಡ್ರಾ ಮಾಡ್ತಾರೆ ಮನೆ ಸಿದ್ದರಾಮಯ್ಯನವರೇ. ಏನ್ ಹೇಳ ಸಿದ್ದರಾಮಯ್ಯನವರು ಅಂತ ಹೇಳಿದರೆ ಈ ಬಿಜೆಪಿ ಅವರಿಂದ ರಾಜ್ಯದಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಅವರಿಂದ ರಾಜ್ಯದಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ, ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ, ಹಿಂದೂಗಳ ವಿರುದ್ಧ ಕೇಸಸ್ ಅನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವರ ನಡವಳಿಕೆ ನೋಡಿದ್ದೀರಿ. ಕೇಸರಿ ಕಂಡ್ರೆ ಆಗೋದಿಲ್ಲ ಸಿದ್ದರಾಮಯ್ಯನವರಿಗೆ. ಕೇಸರಿ ಪೇಟ ದಸಿದ್ರೆ ಕಿತ್ತು ಬಿಸಾಡ್ತಾರೆ. ಆದ್ರೆ ಮೊನ್ನೆ ಈದ್ ಮಿಲಾದಲ್ಲಿ ಇಡೀ ದಿನ ಆ ಟೊಪ್ಪಿ ಹಾಕೊಂಡು ಕಾರ್ಯಕ್ರಮ ಮುಗಿಯವರೆಗೂ ಕೂಡ ಬಹಳ ಆನಂದವಾಗಿ ಕೂತಿದ್ರು. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳ ವೋಟ್ ಬಂದಿಲ್ವಾಗಾದ್ರೆ ಸಿದ್ದರಾಮಯ್ಯನವ್ರಿಗಾಗಾದ್ರೆ ಹಿಂದೂಗಳು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಕೊಟ್ಟಿಲ್ವಾಗಾದ್ರೆ ಯಾಕೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಅವರಿಗೆ ಇವತ್ತು ಹಿಂದೂಗಳ ಕಂಡ್ರೆ ಇಷ್ಟೊಂದು ದ್ವೇಷ ಕಾಡ್ತಾ ಇದ್ದೀರಿ ನೀವು? ಹಿಂದೂಗಳನ್ನ ನೋಡಿದ್ರೆ ಯಾಕೆ ಈ ರೀತಿ ಅಸಡ್ಡೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ? ನಿನ್ನೆ ಮದ್ದೂರಿನಲ್ಲಿ ಇವತ್ತು ಕೂಡ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅರೆ ಇಡೀ ದೇಶದಲ್ಲಿ ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಮೊನ್ನೆ ಮಹಾರಾಷ್ಟ್ರದಲ್ಲೂ ನೋಡ್ತಾ ಇದ್ವಿ, ಯಾವುದೇ ರಾಜ್ಯದಲ್ಲಿ ಗಣೇಶ ಹಬ್ಬ, ಗಣೇಶನ ವಿಸರ್ಜನೆ ಬಹಳ ಗೌರವವಾಗಿ ನಡೀತದೆ. ಎಲ್ಲೂ ಕೂಡ ಗಲಾಟೆಗಳು ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇದೆ? ಮೊನ್ನೆ ರಾಜ್ಯದಲ್ಲೂ ಕೂಡ ಈದ್ ಮಿಲಾದ್ ಅಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಎಲ್ಲಾದ್ರೂ ಒಂದ್ ಕಡೆ ಗಲಾಟೆ ಆಯ್ತು ನಮ್ಮ ರಾಜ್ಯದಲ್ಲಿ? ಯಾಕಾಗ್ಲಿಲ್ಲ? ಇವತ್ತು ಇಡೀ ದೇಶದಲ್ಲಿ ತಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೂಗಳು ಶಾಂತಿ ಪ್ರಿಯರು. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಹಿಂದೂಗಳು ಶಾಂತಿ ಪ್ರಿಯರು, ಯಾವತ್ತೂ ಕೂಡ ದ್ವೇಷ ಮಾಡೋದಿಲ್ಲ. ಎಲ್ಲ ಧರ್ಮ, ಎಲ್ಲ ಸಮಾಜವನ್ನು ಕೂಡ ಪ್ರೀತಿ ಮಾಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡುತ್ತದೆ. ಆದರೆ ರಾಜ್ಯ ಸರ್ಕಾರವನ್ನ ನಡೆಸತಕ್ಕಂತ ಈ ಕಾಂಗ್ರೆಸ್ ಪಕ್ಷ, ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಗೃಹ ಸಚಿವರು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ. ಅರೆ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಆದ್ರೆ ಸಣ್ಣ ಪುಟ್ಟ ಘಟನೆ ಆಗೋದಕ್ಕೆ ಸಾಧ್ಯನಾ? ಅದು ನಿಮ್ಮ ಮನೆ ಹೆಣ್ಮಕ್ಳ ಮೇಲೆ ಯಾರು ಲಾಠಿ ಚಾರ್ಜ್ ಆದ್ರೆ, ಯಾರ ಕಲ್ಲು ಎಸ್ತರೆ ಯಾವ ಪರಿಸ್ಥಿತಿ ಆಗ್ತದೆ? ಹಾಗಾದ್ರೆ ಈದ್ ಮಿಲಾದಲ್ಲಿ ಮೆರವಣಿಗೆನಲ್ಲಿ ಏನಾದ್ರು ಗಲಾಟೆ ಆಗಿದ್ರೆ ಬಿಡ್ತಾ ಇದ್ರೆ ನೀವು ಹಾಗಾದ್ರೆ ಸುಮ್ಮನೆ? ಹಾಗಾದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ ಇವತ್ತು, ಇದು ಈ ದೇಶ ದ್ರೋಹಿಗಳೇನಿದ್ದಾರೆ, ಸಮಾಜಘಾತಕ ಶಕ್ತಿಗಳೇನಿದ್ದಾವೆ, ಇವ್ರಿಗೆ ಇವತ್ತು ಒಂದು ರೀತಿ ಆನೆಬಲ ಬಂದಂತಾಗಿದೆ. ಏನೇ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ನಮಗೆ ನಮ್ಮ ರಕ್ಷಣೆಗೆ ಬರುತ್ತದೆ. ಈ ಒಂದು ವಿಶ್ವಾಸ ಏನ್ ಬಂದಿದೆ ದೇಶದ್ರೋಹಿಗಳಿಗೆ, ಸಮಾಜಘಾತಕ ಶಕ್ತಿಗಳಿಗೆ, ಈ ಕಾರಣದಿಂದಲೇ. ಮತ್ತೆ ಹೇಳ್ತೇನೆ, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕೇಸಸ್ ವಿಡ್ರಾ ಮಾಡಿದ್ರಲ್ಲ, ಈ ರೀತಿ ಒಂದು ಅಯೋಗ್ಯ ತೀರ್ಮಾನಗಳನ್ನ ಏನು ತಾವು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದ್ದೀರಿ, ಇದರ ಪರಿಣಾಮನೇ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತದ್ದು.